ಆದೇಶ ಪ್ರತಿ ಜೈಲು ಸೇರಿದ ನಂತರ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಸಜಾ ಕೈದಿಯಾಗಿ ಪರಿವರ್ತನೆ. ಕೋರ್ಟ್ ಆದೇಶ ಪ್ರತಿ ಜೈಲಿಗೆ ಸಂಜೆ ರವಾನೆ ಆಗುತ್ತೆ. ಆದೇಶ ಪ್ರತಿ ಜೈಲು ಸೇರಿದ ನಂತರ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಸಜಾ ಕೈದಿಯಾಗಿ ಪರಿವರ್ತನೆ ಅಂದ್ರೆ ಈಗ ಅದು ವೈಟ್ ಆ್ಯಂಡ್ ವೈಟ್ ಇರುತ್ತಲ್ಲ, ಆ ಡ್ರೆಸ್ ಕೊಡ್ತಾರೆ ಸಾಹೇಬ್ರಿಗೆ. ಆದೇಶ ಪ್ರತಿ ಜೈಲು ಸೇರಿದ ನಂತರ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಸದರಾಗಿ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಮಿಂಚುತ್ತಾ ಇದ್ರು, ಈಗ ಅಪರಾಧಿಯಾಗಿ ವೈಟ್ ಆ್ಯಂಡ್ ವೈಟ್ ನಲ್ಲಿ ಇರ್ತಾರೆ. ಆದೇಶ ಪ್ರತಿ ಜೈಲು ಸೇರಿದ ನಂತರ ಪ್ರಕ್ರಿಯೆ ಆರಂಭ ಆಗುತ್ತೆ. ರವಿನಾರಾಯಣ್, ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಆದೇಶ ಒಂದು ಪ್ರತಿ ಜೈಲು ಸಿಬ್ಬಂದಿಯ ಕಡೆಗೆ ಸೇರಿದಂತಹ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ರಾಮ್, ಈಗಾಗಲೇ ಹೇಳಿದಾಗೆ ಈ ಒಂದು ಆದೇಶದ ಪ್ರತಿಯನ್ನ ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಮತ್ತು ಜೈಲು ಅಧಿಕಾರಿಗಳಿಗೆ ನ್ಯಾಯಾಲಯದಿಂದ ವಿತರಣೆ ಮಾಡ್ತಾರೆ. ಆ ನಂತರ ಅವರನ್ನ ಯಾವ ರೀತಿ ಈಗ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದ ನಂತರ ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಸಜಾ ಕೈದಿಯಾಗಿರ್ತಾರೆ. ಅವರಿಗೆ ಸಜಾ ಕೈದಿಯಾಗಿ ಪರಿವರ್ತನೆ ಆದಮೇಲೆ ಅಲ್ಲಿಯ ಒಂದು ಪ್ರೋಸೆಸ್ ಇರುತ್ತೆ. ಅಂದರೆ ಈ ಒಂದು ಸಜಾ ಕೈದಿಗಳನ್ನು ಯಾವ ರೀತಿ ಎಲ್ಲಿ ಯಾವ ಒಂದು ಬಂದಿಖಾನೆಯಲ್ಲಿ ಇಡಬೇಕು ಮತ್ತು ಅವರಿಂದ ಯಾವ ರೀತಿ ಕೆಲಸವನ್ನು ಮಾಡ್ಕೊಬೇಕು ಅನ್ನೋದು ಕೂಡ ಜೈಲಧಿಕಾರಿಗಳು ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಕರಣದ ಜೈಲಿಗೆ ಪ್ರತಿ ಸೇರಿದ ನಂತರ ಈತ ಸಜಾ ಕೈದಿಯಾಗಿ ಯಾವ ರೀತಿ ಎಲ್ಲ ಕೈದಿಗಳನ್ನ ಒಳಪಡಿಸ್ತಾರೆ, ಶಿಕ್ಷೆಗೆ ಒಳಪಟ್ಟಂಥ ಕೈದಿಗಳನ್ನ ಇಡ್ತಾರೆ, ಅದೇ ರೀತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಮುಂದುವರಿಸ್ತಾರೆ. ರಾಮ್, ಒಂದು ಬಹಳ ಪ್ರಮುಖವಾಗಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇತ್ತು, ಏನಾಗುತ್ತೆ ಅಂತ. ಫೈನಲಿ ಈಗ ಜೀವಾವಧಿ ಶಿಕ್ಷೆ ಅಂತೂ ವಿಧಿಸಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಮಾತ್ರ ಒಂದು ಪರಿಹಾರ ಹೋಗುತ್ತಾ, ದುಡ್ಡು ಹೋಗುತ್ತಾ, ಅದಕ್ಕಿಂತ ಜಾಸ್ತಿ ಏನಾದರೂ ಸರ್ಕಾರದಿಂದಲೂ ಕೂಡ ನೀಡಲಾಗುತ್ತಾ ಅಂತ? ರಾಮ್, ಇಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದ ಪರ ವಕೀಲರು ಇವರು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಮತ್ತು ಮಾಜಿ ಸಂಸದರು ಕೂಡ. ಹಾಗಾಗಿ ಈಕೆಯನ್ನು ಅನ್ಯಾಯಕ್ಕೊಳಗಾದಂಥ ಮಹಿಳೆಗೆ ಇವರಿಂದನೇ ಪರಿಹಾರವನ್ನು ಕೊಡಿಸಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡಿದರು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ತಪ್ಪು ಎಸಗದಂಥ ಪ್ರಜ್ವಲ್ ರೇವಣ್ಣಗೆ 5 ಲಕ್ಷ ರೂಪಾಯಿಗಳನ್ನು ಪ್ರತ್ಯೇಕವಾಗಿ ದಂಡದ ರೂಪದಲ್ಲಿ ಕಟ್ಟಬೇಕು ಮತ್ತು ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿಗಳನ್ನು ಆಕೆಗೆ ಪ್ರತ್ಯೇಕವಾಗಿ ಕೊಡಬೇಕಾಗತ್ತೆ. ಇವೆರಡನ್ನೂ ಕೂಡ ನ್ಯಾಯಾಲಯ ಯಾವ ರೀತಿ ಕೊಡಬೇಕು? ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಐತಿಹಾಸಿಕ ತೀರ್ಪು ಪ್ರಕಟಿಸಿದ ನ್ಯಾಯಮೂರ್ತಿಗಳು. ಇತಿಹಾಸದ ಪುಟ ಸೇರಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರಕರಣದ ತೀರ್ಪನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು. ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಐತಿಹಾಸಿಕ ತೀರ್ಪು ಪ್ರಕಟಿಸಿದ ನ್ಯಾಯಮೂರ್ತಿಗಳು. ಇತಿಹಾಸದ ಪುಟವನ್ನ ಸೇರಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್. ಈ ಪ್ರಕರಣದ ಬಗ್ಗೆ ಯಾರೋ ಒಬ್ರು ವಕೀಲರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ನನಗಾಗಲೇ ಹೇಳಿದಾಗೆ 8 ರಿಂದ 10 ವರ್ಷ ಎಳೆದು ಬಿಡ್ತಾರೇನೋ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅಂತ ಹೇಳಿ ಆ ದೊಡ್ಡ ವಕೀಲರು ಹೇಳ್ತಾ ಇದ್ರು. ಅಂದ್ರೆ ಇಂಥ ಪ್ರಕರಣಗಳಿದಾವಲ್ಲ, ಏನು ಸಾಮಾನ್ಯ ವ್ಯಕ್ತಿ ಏನ್ರಿ ಪ್ರಜ್ವಲ್ ರೇವಣ್ಣ, ಹಾಗಾಗಿ ಎಳೆದು ಬಿಡ್ತಾರೆ ಈ ಪ್ರಕರಣನ ಅಂತ ಅನ್ಕೊಂಡಿದ್ರಂತೆ ಅವರು. ಸೊ ಆದರೆ 14 ತಿಂಗಳಲ್ಲಿ ಪ್ರಕರಣನ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಅಂದರೆ ನ್ಯಾಯಮೂರ್ತಿಗಳು ಗಜಾನನ್ ಭಟ್ ಅವರು. ಅದ್ಭುತ ಇದು. ಸೊ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದ್ದಾರೆ. ರವಿನಾರಾಯಣ್, ಆ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ. ಇದೆಲ್ಲದರ ಜೊತೆಗೆ ಈ ಪ್ರಕರಣ ಬಹಳಷ್ಟು ವರ್ಷಗಳ ಕಾಲ ಎಳ್ಕೊಂಡು ಹೋಗ್ತಾರೇನೋ ರಬ್ಬರ್ ರೀತಿಯಲ್ಲಿ ಅಂತ ಅನ್ಕೊಂಡಿದ್ದವ್ರಿಗೆ ಎಲ್ರಿಗೂ ಶಾಕ್ ಆಯಿತು. ಯಾಕೆ ಅಂತ ಹೇಳಿದರೆ 14 ತಿಂಗಳಲ್ಲಿ ಪ್ರಕ್ರಿಯೆ ಎಲ್ಲ ಮುಗಿಸಿ ತೀರ್ಪನ್ನು ಪ್ರಕಟಿಸಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ರಾಮ್, ಇಲ್ಲಿ ನಾವು ಈ ಒಂದು ಪ್ರಕರಣ ದಾಖಲಾದ ನಂತರ 2-3 ವಿಶೇಷಗಳನ್ನು ಈ ಒಂದು ಪ್ರಕರಣದಲ್ಲಿ ನೋಡುವುದು. ಮೊದಲನೇದು, ಈ ಒಂದು ಪ್ರಕರಣ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಆ ಒಂದು ಪ್ರಕರಣ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ನಂತರ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಇದ್ದವರು ಕಳೆದ ಮೇ 29ನೇ ತಾರೀಕು ಆತನನ್ನು ತಮ್ಮ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊತಾರೆ. ಅಂದು SIT ಕಸ್ಟಡಿಗೆ ಹೋದಂಥ ಪ್ರಜ್ವಲ್ ರೇವಣ್ಣ ಆ ನಂತರ ಪರಪ್ನಗರ ಜೈಲನ್ನು ಸೇರ್ತಾ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಈ ಒಂದು ಪ್ರಕರಣದ ತನಿಖೆ ಸಂಪೂರ್ಣವಾಗಿ ನಡೆದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ 3 ಬಾರಿ ಪ್ರಜ್ವಲ್ ರೇವಣ್ಣ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಸಿದ್ರು. 3 ಬಾರಿ ಕೂಡ ಜಾಮೀನು ಅರ್ಜಿ ವಜಾ ಆಯಿತು. ಅಂದರೆ ಒಬ್ಬ ಅತ್ಯಾಚಾರ ಆರೋಪಿಗೆ ಇದೇ ಮೊದಲ ಬಾರಿಗೆ 1 ವರ್ಷಗಳ ಕಾಲ ಯಾವುದೇ ರೀತಿಯಿಂದ ಪ್ರಕರಣದಲ್ಲಿ ಜಾಮೀನನ್ನು ಕೊಟ್ಟಿಲ್ಲ. ಮತ್ತು ಈ ಒಂದು ಪ್ರಕರಣದಲ್ಲಿ 3 ಬಾರಿ ಜಾಮೀನು ಅರ್ಜಿನ ವಜಾ ಮಾಡಿರೋದು ಇಲ್ಲಿ ಬಹಳ ವಿಶೇಷ. ಜೊತೆಗೆ 400 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪರಪ್ನಗರ ಜೈಲಿನಲ್ಲಿ ಕೂಡ ಇದ್ರು, ನ್ಯಾಯಾಂಗ ಬಂಧನದಲ್ಲಿದ್ದರು. ಇದೇ ಮೊದಲ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ
ಪ್ರಕರಣ ದಾಖಲಾದ ದಿನದಿಂದ ಅಂದ್ರೆ ಈ ಒಂದು ತೀರ್ಪು ಬರೋವರೆಗೂ ಕೂಡ ಆರೋಪಿಯನ್ನ ಜೈಲಿನಲ್ಲೇ ಇಟ್ಟು ವಿಚಾರಣೆಯನ್ನ ನಡೆಸಿದಂತ ಒಂದು ಮಹತ್ವದ ಪ್ರಕರಣ ಅಂತಾನೆ ಹೇಳ್ಬೋದು ರಾಮ್. ಈಗ ಜೀವಾವಧಿ ಶಿಕ್ಷೆ ಆಗಿದೆ ರವಿನಾರಾಯಣ್. ಈಗ ಮುಂದಿನ ಹಂತದಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಬೇಲ್ ಸಿಗೋದು ಅಥವಾ ಇನ್ನೇನೋ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ಅಷ್ಟು ಈಸಿನಾ ಬೇಲ್ ಸಿಗೋದು ಇವರಿಗೆ ಆ ಥರ? ರಾಮ್, ಈ ಒಂದು ಪ್ರಕರಣದ ಆದೇಶ ಪ್ರತಿಯನ್ನ ಪಡೆದ ನಂತರ ಯಾವ್ಯಾವ ಅಂಶಗಳ ಮೇಲೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ಇರುತ್ತೆ. ಅಂದರೆ ಯಾವ ರೀತಿ ನ್ಯಾಯಾಲಯ ಈ ಒಂದು ಕೃತ್ಯವನ್ನು ಪರಿಗಣಿಸಿದೆ, ಯಾಕೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಪರಿಗಣನೆಗೆ ತಗೊಳ್ಳಾಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿರುತ್ತೆ. ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಹಾಗಾಗಿ 30 ದಿನಗಳ ಕಾಲ ಅವ್ರಿಗೆ ಇನ್ನೂ ಕೂಡ ಕಾಲಾವಕಾಶ ಇರುತ್ತೆ. ಆನಂತರ ಹೈಕೋರ್ಟ್ಗೆ ಹಾಕಿ ಏನು ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪನ್ನು ಅಮಾನತ್ತಿನಲ್ಲಿಡಬಹುದು ಅಂತೇಳಿ ವಾದವನ್ನು ಕೂಡ ಮಂಡಿಸ್ಬೋದು. ಅಂದರೆ ಸಸ್ಪೆನ್ಷನ್ ಇಡಿ ಅಂತ. ಒಂದು ವೇಳೆ ಕೋರ್ಟ್ ಏನಾದರೂ ಹೈಕೋರ್ಟ್ ಇವರ ವಾದವನ್ನು ಪುರಸ್ಕಾರ ಮಾಡಿದ್ರೆ ಹೈಕೋರ್ಟ್ ಈ ಒಂದು ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶವನ್ನು ಸಸ್ಪೆನ್ಷನ್ಲಿಟ್ಟರೆ ಅಂದರೆ ಅಮಾನತ್ತಿನಲ್ಲಿಟ್ಟರೆ ಪ್ರಜ್ವಲ್ ರೇವಣ್ಣಗೆ ಈ ಒಂದು ಹೈಕೋರ್ಟ್ನಲ್ಲಿ ಟ್ರಯಲ್ ಮುಗಿಯೋವರೆಗೂ ಅಂದರೆ ಹೈಕೋರ್ಟ್ ಮುಂದಿನ ಆದೇಶ ಕೊಡೋವರೆಗೂ ಅಂದರೆ ತೀರ್ಪು ಕೊಡೋವರೆಗೂ ಕೂಡ ಈ ಒಂದು ಪ್ರಕರಣದಿಂದ ತಾತ್ಕಾಲಿಕವಾದಂಥ ರಿಲೀಫ್ ಸಿಗುತ್ತೆ. ಆದರೆ ಈಗ ಹೈಕೋರ್ಟ್ ಅಂದರೆ ಈಗ ಕೆಳ ಹಂತದ ನ್ಯಾಯಾಲಯ ಸಾಕಷ್ಟು ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿರೋದ್ರಿಂದ ಮತ್ತು ಈ ಒಂದು ಪ್ರಕರಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಕೆಲಸ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಒಂದು ರಿಲ್ಯಾಕ್ಸೇಷನ್ ಸಿಗೋದು ಕೂಡ ಕಷ್ಟ. ಹಾಗಾಗಿ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋವರೆಗೂ ಕೂಡ ಯಾವ ರೀತಿ ಈಗ ಕಾನೂನು ಪ್ರಕ್ರಿಯೆಗಳನ್ನ ಜಸ್ಟ್ ಹೋಲ್ಡ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ.